ಸಾಮಾನ್ಯವಾಗಿ ನೀವು ಕೃಷ್ಣನಿಗೋ ಅಥವಾ ಯಾವುದೋ ನಿಮ್ಮ ಇಷ್ಟ ದೇವರಿಗೋ ಅಥವಾ ಶಿವನಿಗೋ ವಿಷ್ಣುವಿಗೋ, ಅಂದರೆ ಕೃಷ್ಣನಿಗೋ ನರಸಿಂಹನಿಗೋ ಅಥವಾ ಈಶ್ವರನಿಗೋ ಅಥವಾ ರಾಘವೇಂದ್ರ ಸ್ವಾಮಿಗೋ ಅಥವಾ ಅಯ್ಯಪ್ಪ ಸ್ವಾಮಿಗೋ ಯಾವುದೋ ಒಂದು ರೂಪವನ್ನು ನಾನು ರೂಪ ಅಂತ ಹೇಳುತ್ತಿದ್ದೀನಿ. ಶಕ್ತಿ ಒಂದೇ, ರೂಪಗಳು ಬೇರೆ ಬೇರೆ. ಶಕ್ತಿ ಒಂದೇ, ರೂಪಗಳು ಬೇರೆ ಬೇರೆ. ನೀವು ಅಯ್ಯಪ್ಪನನ್ನು ಪ್ರೀತಿಸ್ತೀರಾ ಅನ್ನೋ ಕಾರಣಕ್ಕೆ ನೀವು ಶಿವನನ್ನು ದ್ವೇಷಿಸಂಗಿಲ್ಲ, ಅಥವಾ ಶಿವನನ್ನು ಪ್ರೀತಿಸ್ತೀರಾ ಅನ್ನೋ ಕಾರಣಕ್ಕೆ ನೀವು ಕೃಷ್ಣನನ್ನು ವಿಷ್ಣುವನ್ನು ದ್ವೇಷಿಸೋ ಹಾಗಿಲ್ಲ. ಎಲ್ಲಿ ಒಬ್ಬ ಭಕ್ತ ಈ ಹಂತದಲ್ಲಿ ತಪ್ಪು ಮಾಡಿಕೊಳ್ತಾನೆ ಅವನೆಂದಿಗೂ ಕೂಡ ಮುಕ್ತಿಯ ಪಥವನ್ನು ಸೇರೋದೇ ಇಲ್ಲ. ಯಾಕಂದರೆ ನದಿಗಳು ಅನೇಕ, ಬ್ರಹ್ಮಪುತ್ರ, ಗೋದಾವರಿ, ಸರಸ್ವತಿ, ಕಾವೇರಿ, ಹೀಗೆ ನದಿಗಳು ಅನೇಕ. ಆದರೆ ಆ ಎಲ್ಲ ನದಿಗಳ ನೀರು ಕೂಡ ಆ ಜಲ, ಅದು ಗಂಗಾ ಜಲವಾಗಿರ್ಬೋದು, ಸರಸ್ವತಿ, ನೇತ್ರಾವತಿ, ಬ್ರಹ್ಮಪುತ್ರ, ಗೋದಾವರಿ, ಕಾವೇರಿ, ಯಾವುದಾದ್ರೂ ಅಷ್ಟೇ, ಅಂತಿಮವಾಗಿ ಸೇರೋದಿಲ್ಲಿ ಸಮುದ್ರವನ್ನು ಅಲ್ವಾ? ಸಮುದ್ರ ಅಂದರೆ 7 ಸಮುದ್ರ, ಸಪ್ತಸಾಗರ. ನಾವು ಪ್ರಾದೇಶಿಕವಾಗಿ ಆ ರೀತಿ ಮಾಡಿಕೊಂಡಿದ್ದೀವಿ 7 ಸಾಗರಗಳು ಅಂತ. ಆದರೆ ಅದೆಲ್ಲ ಒಂದೇ ಸಾಗರ. ಆದರೆ ಈ ಕಡೆದನ್ನು ಬಂಗಾಳ ಕೊಲ್ಲಿ ಅಂತೀವಿ, ಈ ಕಡೆದನ್ನು ಅರಬ್ಬಿ ಸಮುದ್ರ ಅಂತೀವಿ, ಆ ಕೆಳಗಡೆ ಇರತಕ್ಕಂಥ ಅಂಟಾರ್ಟಿಕ ಸಾಗರ ಅಂತೀವಿ, ಅಲ್ಲೆಲ್ಲೋ ಪೆಸಿಫಿಕ್ ಮಹಾಸಾಗರ ಅಂತೀವಿ. ಹೀಗೆ ಸಾಗರಕ್ಕೆ ನಾವು ಹೆಸರು ಕೊಟ್ಕೊಂಡಿದ್ದೀವಿ, ಆದರೆ ಎಲ್ಲ ಸಾಗರವೂ ಒಂದೇ ಅಲ್ವಾ? ಹಾಗೆ ನಾವು ನದಿಗಳಿಗೆ ಹೆಸರು ಕೊಟ್ಕೊಂಡಿದ್ದೀವಿ, ಆದರೆ ಎಲ್ಲ ನೀರು ಒಂದೇ, ಎಲ್ಲವೂ ಸೇರೋ ಜಾಗ ಒಂದೇ. ಹೀಗೆ ಪ್ರಕೃತಿಯೇ ಒಂದೇ, ನಾವೆಲ್ಲ ಒಂದೇ ಅಂತ ಹೇಳ್ತಿರ್ಬೇಕಾದ್ರೆ ನಾವ್ಯಾಕೆ ಹೊಡೆದಾಡಬೇಕು? ಇದು ನಮ್ಮ ನದಿ, ಇದು ನಮ್ಮ ಸಾಗರ, ಅಥವಾ ಇದು ನಮ್ಮ ದೇವರು, ಇದು ನಮ್ಮ ಧರ್ಮ, ಇದು ನಮ್ಮ ಜಾತಿ. ಎಲ್ಲದರ ಮೂಲ ಉದ್ದೇಶ ಎಲ್ಲಿಂದ ಅಂದರೆ ಒಂದರಿಂದಲೇ ಬಂದಿದೆ ಮತ್ತು ಒಂದರಲ್ಲೇ ಅಂತ್ಯವಾಗುತ್ತೆ. ಅಲ್ಲಿ 2 ಅನ್ನೋದು ಇಲ್ಲವೇ ಇಲ್ಲ ಅಂತ ನೀವು ಭಾವಿಸಬೇಕು, ಅಥವಾ ನೀವು ಅದನ್ನು ನಂಬಿ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಅನ್ಯಥ ಯಾವುದನ್ನೂ ಕೂಡ ಎರಡೆರಡಾಗಿ ನೋಡಬೇಡಿ, ಎಲ್ಲವೂ ಒಂದೇ. ಭಿಕ್ಷುಕನು ಒಂದೇ, ರಾಜನೂ ಒಂದೇ. ಅಂದರೆ ಅಧಿಕಾರಗಳು, ಸ್ಥಾನಮಾನಗಳು, ವೇಷಭೂಷಣಗಳು ಬೇರೆ ಬೇರೆ ಅನಿಸುತ್ತೆ, ಅವೆಲ್ಲ ನಮಗೆ ಭ್ರಮೆ ಹುಟ್ಟಿಸ್ತವೆ. ಅವನು ಬೇರೆ, ಇವನು ಬೇರೆ. ಅಂದರೆ ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ಎಲ್ಲವೂ ಒಂದೇ ಅಂತ ಅರ್ಥವಾಗಲಿಕ್ಕೆ ಸಮಯ ಬೇಕು. ನಾವು ವೇಷವನ್ನು ನೋಡಿ ಒಬ್ಬನಿಗೆ ದೊಡ್ಡ ಚೇರ್ ಮೇಲೆ ಜಾಗ ಕೊಡ್ತೀವಿ, ಇನ್ನೊಬ್ಬನನ್ನು ನೆಲದ ಮೇಲೆ ಕೂರಿಸ್ತೀವಿ. ಯಾಕೆ? ನಮಗೆ ಅಜ್ಞಾನ ಇದೆ. ಅಂದರೆ ಸಾಧನೆ ಮಾಡಿ ದೊಡ್ಡ ಸ್ಥಾನಕ್ಕೇರಿರೋರಿಗೆ ಗೌರವ ಕೊಡೋಣ, ಬಟ್ ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಹಾಗಂತ ನಿಮ್ಮ ಮನೆಯಲ್ಲಿ ಯಾರೋ ಮಹನೀಯರು ಬಂದಾಗ ಮನೆಯಿಂದ ಹೊರಗಡೆ ಕೂರಿಸಿ ಅಂತ ಹೇಳಲ್ಲ. ಸ್ಥಾನಮಾನಗಳು ಅವರವರ ಪರಿಶ್ರಮ, ತ್ಯಾಗ ಅಥವಾ ನಿರಂತರವಾದ ಶ್ರಮದಿಂದ ಒಂದು ಸಾಧನೆ ಮಾಡಿರೋ ಮಹನೀಯರನ್ನು ನಾವು ಗೌರವಿಸಬೇಕು, ಅದು ಬೇರೆ. ಆದರೆ ದೇವರ ವಿಚಾರದಲ್ಲಿ ನೀವು ನಂಬಿಕೆ ಇಟ್ಟಾಗ ಈ ಮೂಲಭೂತ ಸಂಗತಿಯನ್ನು ನೀವು ಗೊಂದಲಕ್ಕೆ ಒಳಪಡಿಸ್ಕೊಳ್ಬಾರ್ದು. ಶಿವ ಬೇರೆ, ವಿಷ್ಣು ಬೇರೆ, ಆಂಜನೇಯ ಬೇರೆ, ಯಾವುದು ಎಲ್ಲವೂ ರೂಪಗಳು ಬೇರೆ, ಆದರೆ ಎಲ್ಲವೂ ಒಂದೇ ಅಂತ ನೀವು ನಂಬಬೇಕು. ಅಥವಾ ನೀವು ಹಾಗಂದುಕೊಂಡಾಗ ನಿಮ್ಮ ಅಧ್ಯಾತ್ಮ ದಾರಿ ಸುಗಮವಾಗುತ್ತೆ. ಹೌದಲ್ಲಪ್ಪ? ನೀವು ಹೇಗೆ ಒಂದು ಹಾಸ್ಪಿಟ್ಲಿಗೆ ಹೋದಾಗ ಬಾಟ್ಲ್ ಹಾಕ್ತಾರೆ, ಈ ಆಸ್ಪತ್ರೆಯಲ್ಲಿ ಬಾಟ್ಲ್ ಹಾಕಿದ್ರು, ಆ ಆಸ್ಪತ್ರೆಯಲ್ಲಿ ಬಾಟ್ಲ್ ಹಾಕಿದ್ರು, ಅಥವಾ ಇಲ್ಲಿ ರಕ್ತ ಕೊಟ್ಟರು, ಅಲ್ಲಿ ರಕ್ತ ಕೊಟ್ಟರು, ಎಲ್ಲ ಕಡೆ ಒಂದೇ. ಆದರೆ ಡಾಕ್ಟ್ರುಗಳು ಬೇರೆ, ಚಿಕಿತ್ಸೆಗಳು ಒಂದೇ, ಮಾತ್ರೆಗಳು ಒಂದೇ. ಅಥವಾ ಮಾತ್ರೆ ಕಂಪನಿಗಳು ಬೇರೆ ಬೇರೆ ಆದರೂ ಮಾತ್ರೆಯ ಉದ್ದೇಶ ಒಂದೇ ಆಗಿರುತ್ತೆ. ಹೀಗೆ ಅಂತಿಮ ಮೂಲ ಬಿಂದು ಒಂದೇ ಆಗಿರುತ್ತೆ. ಆದರೆ ಅದರಿಂದ ಕವಲೊಡೆದು ನಾನಾ ರೂಪದಲ್ಲಿ ಹೀಗೆ ನಮ್ಮ ಚರ್ಮಚಕ್ಷು, ನಮ್ಮ ಚರ್ಮದಿಂದ ಕೂಡಿದ ಅಥವಾ ನಮ್ಮ ಕಣ್ಣುಗಳಿಗೆ ಹಾಗೆ ಕಾಣುತ್ತೆ, ಅಜ್ಞಾನದ ಕಣ್ಣುಗಳಿಗೆ ಹಾಗೆ ಕಾಣುತ್ತೆ. ಜ್ಞಾನದ ದೃಷ್ಟಿಯಲ್ಲಿ ನೋಡಿದ್ರೆ ನಿಮಗೆ ನಿಜವಾಗಿಯೂ ಜಗತ್ತಿನಲ್ಲಿ ಏಕವೇ ಇದೆ, ಅನೇಕ ಇಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ ಅಲ್ವಾ? ಹಾಗಾಗಿ ವೇಷಗಳ ಕಾರಣಕ್ಕಾಗಿ ನಾವು ಯಾರಿಗೂ ದೊಡ್ಡ ಗೌರವ ಕೊಡೋದು ಅಥವಾ ವೇಷದ ಕಾರಣಕ್ಕಾಗಿ ಅವನನ್ನು ನಿಕೃಷ್ಟವಾಗಿ ಕಾಣೋದು ಅಧ್ಯಾತ್ಮ ಪುರುಷರ ಲಕ್ಷಣವಲ್ಲ. ನೀವು ಶಪಥ ಮಾಡಿ, ಗುರುಗಳೇ, ಇನ್ನು ಮುಂದೆ ನನ್ನ ಜೀವನದಲ್ಲಿ ಒಬ್ಬ ಭಿಕ್ಷುಕ ಬಂದರೂ ಕೂಡ ನನ್ನ ಕೈಯಲ್ಲಿ ಕಾಸು ಹಾಕ್ಲಿಕ್ಕೆ ಆಗುತ್ತೋ ಇಲ್ವೋ ಬೇರೆ, ಆದರೆ ಅವನು ಹರಕು ಬಟ್ಟೆ, ಅವನದು ಕೊಳಕು ದೇಹ,
ಅವನದು ಆ, ಅಶುಚಿಯಾದ ಬದುಕು ಅನ್ನೋ ಕಾರಣಕ್ಕೆ ನಾನು ಆತನನ್ನು ನಿಕೃಷ್ಟವಾಗಿ ನೋಡಲ್ಲ. ಹಂಗಂತ ಹೋಗಿ ತಬ್ಬುಕು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಮನದಲ್ಲಿಯೂ ಒಬ್ಬರ ಕುರಿತು, ಒಬ್ಬರ ಸ್ಥಿತಿಯ ಕುರಿತು ನನಗೆ ತಾರತಮ್ಯ ಬರಬಾರದು. ಎಲ್ಲರನ್ನೂ ಸಮಾನವಾಗಿ ನೋಡಬೇಕು. ಇಷ್ಟವಾಯ್ತಾ ಮಾತಾಡಿಸು, ಕಷ್ಟವಾಯ್ತಾ ಅಂದರೆ ಯಾಕೋ ಮಾತಾಡ್ಸೋಕ್ಕಾಗಲಿಲ್ವ, ಒಳ್ಳೆಯದಾಗಲಿ ಅಂತ ಒಳ್ಳೆಯದು ಹಾರೈಸಬೇಕು, ಮುಂದೆ ಹೋಗಬೇಕು. ಆದರೆ ಅವರ ಕುರಿತು ನೀವು ಮನಸ್ಸಲ್ಲಿ ಏನೇನೋ ಆಲೋಚನೆ ಮಾಡಿಕೊಂಡು ಕೂತ್ಕೊಂಡ್ರೆ ನಿಮ್ಮ ಅಂತರಂಗ ಕಸವಾಗುತ್ತೆ ಅಲ್ವಾ? ಆ ವಿಚಾರವನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಅಂದರೆ ನಾನು ಇದನ್ನು ಯಾಕೆ ಹೇಳಲಿಕ್ಕೆ ಬಂದೆ, ಸಾಮಾನ್ಯವಾಗಿ ನಮ್ಮಲ್ಲಿ ಆಸ್ತಿಕರು ನಾಸ್ತಿಕರು ಅನ್ನೋ ಎರಡು ವರ್ಗ. ಆಸ್ತಿಕರು ಅಂದರೆ ದೇವರನ್ನು ನಂಬಿ ಪೂಜೆ ಮಾಡಿ ಹಾಗೂ ಸಮಸ್ತ ಲೋಕದಲ್ಲೂ ಅಥವಾ ಅವನ ಕಾರಣದಿಂದಲೇ ಈ ಸಮಸ್ತ ಸೃಷ್ಟಿಯೂ ಆಗಿದೆ ಹಾಗೂ ಈ ಬ್ರಹ್ಮಾಂಡದ ಒಡೆಯ ಭಗವಂತ, ಅವನ ಮಕ್ಕಳು ನಾವು ಅಂತ ಭಗವಂತನನ್ನು ನಂಬಿ ಪೂಜಿಸಿ ಅವನನ್ನು ಆಶ್ರಯಿಸುವವರನ್ನು ಆಸ್ತಿಕರು ಅಂತ ಕರಿತೀವಿ. ಇಲ್ಲ ಭಗವಂತ ಏನೂ ಇಲ್ಲ, ಎಲ್ಲವೂ ಇದು ಅಂದರೆ ಪುನರ್ಜನ್ಮ ಇಲ್ಲ, ಆತ್ಮ ಅನ್ನೋದಿಲ್ಲ, ಇದು ಯಾವುದು ನಾನು ನಂಬಲ್ಲಪ್ಪ ಅಂದುಕೊಂಡು ದೇವರನ್ನು ಧಿಕ್ಕರಿಸುವವರು ನಾಸ್ತಿಕರು. ಇರಲಿ, ನಾಸ್ತಿಕರು ಆಸ್ತಿಕರು ಅನ್ನೋದು ಆಗಲಿಂದಲೂ ಇದೆ, ದೇವರನ್ನು ನಂಬೋರು ನಂಬದೇ ಇರೋರು. ಅದಕ್ಕೆ ನಮ್ಮ ಗುರುಗಳು ಒಂದು ಕತೆ ಹೇಳ್ತಿದ್ರೆ, ಏನು, ಕಿಟ್ಟು ಪುಟ್ಟು ಅಂತ ಇಬ್ಬರು ಹುಡುಗರಿದ್ದರು. ಕಿಟ್ಟು ಆಸ್ತಿಕ, ದೇವರನ್ನು ನಂಬುವ ಹುಡುಗ. ಪುಟ್ಟು ನಾಸ್ತಿಕ, ಅವನು ದೇವರನ್ನು ನಂಬುತ್ತಾನೇ ಇರಲಿಲ್ಲ. ದೇವರನ್ನು ನಂಬುವ ಕಿಟ್ಟು, ದೇವರನ್ನು ನಂಬದ ಪುಟ್ಟು, ಇವರಿಬ್ಬರು ಒಟ್ಟಿಗೆ ಓದ್ತಾ ಇದ್ರು. ಹೀಗೆ ಒಂದು ದಿನ ಆ ಪುಟ್ಟು ಅಂದರೆ ದೇವರನ್ನು ನಂಬದ ಆ ಪುಟ್ಟು ಕಿಟ್ಟುವನ್ನು ಕೇಳ್ತಾನೆ, ಅಲ್ಲ ಕಿಟ್ಟು, ನೀನು ದೇವರು ನಂಬ್ತೀಯಾ, ಪೂಜೆ ಮಾಡ್ತೀಯಾ, ಅಥವಾ ವ್ರತ, ಧ್ಯಾನ, ಪ್ರಾಣಾಯಾಮ, ಭಕ್ತಿ ಮಾಡ್ತೀಯಾ, ದೇವರನ್ನು ಸದಾ ಸ್ಮರಿಸ್ತೀಯಲ್ವಾ, ದೇವರು ಎಲ್ಲಿದ್ದಾನೆ ತೋರಿಸು, ನಾನು ನೋಡಬೇಕಲ್ಲ ನಿನ್ನ ದೇವರನ್ನು. ಸಾಮಾನ್ಯವಾಗಿ ನೀವು ನಾಳೆಯಿಂದ ಇದ್ದಕ್ಕಿದ್ದ ಹಾಗೆ ಕೃಷ್ಣನಿಗೆ ಶರಣಾಗಿ ಒಂದು ರುದ್ರಾಕ್ಷಿ ಮಣಿಯನ್ನು ಧರಿಸಿ ಪ್ರತಿದಿನ ಬೆಳಗ್ಗೆ ಧ್ಯಾನ ಮಾಡಿ, ಪ್ರತಿದಿನ ಪ್ರಾಣಾಯಾಮ ಮಾಡಿ, ಆ ರುದ್ರಾಕ್ಷಿ ಮಣಿಯನ್ನು ದೇವ್ರ ಮನೆಯಲ್ಲಿಟ್ಟು ನೀವು ಅತ್ಯಂತ ಆಧ್ಯಾತ್ಮಿಕ ಪುರುಷರಾಗಿ ಕಡಿಮೆ ಮಾತಾಡ್ತಾ ಜೀವನ ಮಾಡಲಿಕ್ಕೆ ಶುರು ಮಾಡಿದ್ರೆ ಎಂದುಕೊಳ್ಳಿ, ನಿಮ್ಮನ್ನು ನಾಟಕ ಅಂತಾರೆ, ಎಲ್ಲವನ್ನೂ ನಿನ್ನ ದೇವರು ಅಂತಾರೆ. ಯಾವುದೋ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಹಂಗೆ ಮಾತು ಬಂದುಬಿಡುತ್ತೆ ನಿಮ್ಮವರಿಂದಲೇ, ಎಲ್ಲವನ್ನೇ ನಿಮ್ಮ ದೇವರು ತೋರಿಸು ಅಂತ. ಅದೇ ಥರ ಈ ಪುಟ್ಟು ಕಿಟ್ಟುವನ್ನು ಕೇಳ್ದ, ಆ ದೇವರು ಅಂತೀಯಲ್ವಾ, ಪೂಜೆ ಮಾಡ್ತೀಯಲ್ವಾ, ವ್ರತ ಮಾಡ್ತೀಯಲ್ವಾ, ಅಭಿಷೇಕ ಮಾಡ್ತೀಯಾ, ಏನು ತಳಿಗೆ ಮಾಡಿಡ್ತೀಯಲ್ವಾ, ಅದು ಎಲ್ಲಿದ್ದಾನ ದೇವರು ತೋರಿಸು ಅಂತ ಹೇಳ್ದ. ಈಗ ಏನು ಮಾಡಬೇಕು ದೇವರು ತೋರಿಸಿ ಅಂದಾಗ? ಆಗ ಕಿಟ್ಟು ಏನು ಮಾಡ್ದ, ಅಲ್ಲೊಂದು ಕೋಲಿತ್ತು, ಆ ಕೋಲ್ ತಗೊಂಡು ಎಲ್ಲಿ ಪುಟ್ಟು ಕೈ ಮುಂದೆ ಮಾಡು ಅಂದ. ಮುಂದೆ ಮಾಡಿದ ತಕ್ಷಣ ಎತ್ತಿದಲೇ ಒಂದು ಕೈ ಹೊಡೆದ. ಅಯ್ಯೋ ನೋವು 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 ಅಂತ ಕಿರ್ಚೋಕೆ ಶುರು ಮಾಡ್ದ ಪುಟ್ಟು. ಯಾಕೆ ಅಳ್ತಿದೀಯಾ ಅಂದರೆ, ನೋವಾಯ್ತು. ಯಾಕೆ ಹೊಡೆದೆ ಅಂದ. ನೋವಾಯ್ತಾ, ಎಲ್ಲಿ ಆ ನೋವು ಎಲ್ಲಿದೆ ತೋರಿಸು, ನಾನು ಒಂಚೂರು ನೋಡಬೇಕು ಅಂದ ಇವನು. ಅಯ್ಯೋ ನೋವು ನಾನು ಹೆಂಗೆ ತೋರಿಸ್ಲಿ, ಅದನ್ನು ನಾನು ಅನುಭವಿಸ್ತಾ ಇದ್ದೀನಿ, ನಿನಗದನ್ನು ತೋರಿಸ್ಲಿಕ್ಕಲ್ಲ ಅಂದ ಪುಟ್ಟು. ಆಗ ಕಿಟ್ಟು ಹೇಳ್ದ, ದೇವರು ಎಲ್ಲಿದ್ದಾನೆ ಎಂದೆ ಅಲ್ವಾ, ಅವನು ಎಲ್ಲ ಕಡೆ ಇದ್ದಾನೆ, ಎಲ್ಲ ಕಡೆಯೂ ಭಗವಂತ, ಅವನು ಸರ್ವಾಂತರ್ಯಾಮಿ, ಎಲ್ಲರ ಅಂತರಂಗದಲ್ಲೂ ನೆಲೆಸಿದ್ದಾನೆ, ಎಲ್ಲದರಲ್ಲೂ ಇದ್ದಾನೆ. ಆದರೆ ಹೇಗೆ ನೀನು ಅನುಭವಿಸ್ತಾ ಇರೋ ನೋವು ನೀನು ಅನುಭವಿಸಬಹುದೇ ಹೊರತು ಬೇರೆಯವ್ರಿಗೆ ಅದನ್ನು ಭೌತಿಕವಾಗಿ ತೋರಿಸ್ಲಿಕ್ಕಾಗಲ್ಲ. ಹಾಗೆ ದೇವರು ಅನ್ನೋದು ಅಂತರಂಗದಲ್ಲಿ ಅನುಭವಿಸಿ ಕಂಡುಕೊಳ್ಳುವ ಸತ್ಯವೇ ಹೊರತು ಭೌತಿಕವಾಗಿ ನನಗೆ ತೋರಿಸು. ಸಿನಿಮಾದಲ್ಲಿ ಬಂದಂಗೆ ಶಂಖಚಕ್ರ ಗದಾಹಸ್ತನಾಗಿ ಅಥವಾ ತ್ರಿಶೂಲವನ್ನು ಹಿಡಿದು ಪಾರ್ವತಿ ಜೊತೆ ಆಗಲಿ ಲಕ್ಷ್ಮಿ ಜೊತೆ ಆಗಲಿ ಬಂದು, ಮಗು ಎದ್ದೇಳು, ನಾನು ಬ್ರಹ್ಮ ಬಂದಿದ್ದೀನಿ, ನಾನು ವಿಷ್ಣು ಬಂದಿದ್ದೀನಿ ಅಂತ ದೇವರು ಹೇಳಲ್ಲ. ಭೌತಿಕವಾಗಿ ನಿಮಗಾತ ದರ್ಶನ ಕೊಡುವುದಿಲ್ಲ. ಅದೆಲ್ಲವನ್ನು ಹೇಗೆ ಒಂದು ಮೇಷ್ಟ್ರು ಕೊಟ್ಟ ಪೆಟ್ಟು ಅಥವಾ ಪೊಲೀಸವರು ಲಾಠಿಯ ಮೂಲಕ ಕೊಟ್ಟ ಪೆಟ್ಟು ನೀವು ನೋವು ವ್ಯಥೆ ಪಡ್ತಾ ಇದ್ದೀರಿ, ಅಯ್ಯೋ ನೋವು ಅಂತಿದ್ದೀರಿ, ಯಾರೋ ಬಂದರು ನೋವಾ ಎಲ್ಲಿ ತೋರಿಸೆಯಾ, ಹೆಂಗೈತಾ ನೋವು ನೋಡ್ತೀನಿ ಅಂದರೆ, ಅಯ್ಯೋ ಅದು ತೋರಿಸೋಕ್ಕಾಗಲ್ಲ, ಅನುಭವಿಸ್ಬೇಕು ಅಂತ. ಹಾಗೆ ದೇವರು ಅನ್ನೋದು ಅನುಭವಿಸುವ ವಿಚಾರ. ನೀವು ಒಂದು ದಿನಚರಿಯನ್ನು ಮಾಡಿಕೊಳ್ಳಿ,
ಒಂದು ವೇಳೆ ನಿಮಗೆ ಭಗವಂತನ ಸಾಕ್ಷಾತ್ಕಾರ ಆಗಬೇಕು ಅನ್ನೋದಾದರೆ ನಿಮ್ಮ ಅತಿದೊಡ್ಡ ಅಸ್ತ್ರ ಶ್ರದ್ಧೆ. ಇಷ್ಟು ಗಂಟೆಗೆ ಎದ್ದೇಳಬೇಕು ಅಂದರೆ ಅಷ್ಟು ಗಂಟೆಗೆ ಎದ್ದೇಳಬೇಕು. ನಿಮ್ಮ ಮಾನಸಿಕ ಸೋಂಬೇರಿತನ ಅಥವಾ ಮಾನಸಿಕ ಕೆಲವು ಭ್ರಮೆಗಳು ಇವೆಲ್ಲವನ್ನು ತ್ಯಜಿಸಿದ್ರೆ ಮಾತ್ರ ನೀವು ಶ್ರದ್ಧೆ. ದೇಹ ಹೇಳುತ್ತೆ ಬೆಳೆಯೋ ಮಕ್ಕಳು ಮಲಗಬೇಕು 7 ಗಂಟೆವರೆಗೂ 8 ಗಂಟೆವರೆಗೂ ಮಲಗೋ, ಅದೆಲ್ಲ ಮಿಕ್ಕಿದ್ದು ನೋಡ್ಕೊಳ್ಳೋಣ ವಯಸ್ಸಾದ ಕಾಲಕ್ಕೆ, ಧ್ಯಾನ ಪ್ರಾಣಾಯಾಮ ಭಗವದ್ಗೀತೆ ಕೇಳೋದು ಅದೆಲ್ಲ ವಯಸ್ಸಾದ ಮೇಲೆ ನೋಡ್ಕೊಳ್ಳೋಣ, ಈಗ ಮಲಗು, ಚೆನ್ನಾಗಿ ನಿದ್ದೆ ಮಾಡಬೇಕು. ಹೌದು, ಅದರಲ್ಲಿ ತಪ್ಪಿಲ್ಲ. ಆದರೆ ನಿದ್ದೆ ಮಾಡಲಿಕ್ಕಲ್ಲ ನೀನು ಬಂದಿರೋದು, ಆ ಅಜ್ಞಾನದ ನಿದ್ದೆಯಿಂದ ಎಚ್ಚರಗೊಂಡು ಆ ಜ್ಞಾನದ ಸುರಂಗದೊಳಗಡೆ ತೆರಳಿ ಅಂತಿಮವಾಗಿ ಆ ತುದಿ ಆ ಮೋಕ್ಷವನ್ನು ಪಡೀಲಿಕ್ಕೆ ನೀನಿಲ್ಲಿ ಬಂದಿದ್ದೀಯ ಅಲ್ವಾ. ಈ ಮನುಷ್ಯ ಜನ್ಮವನ್ನು ಪಡ್ಕೊಂಡು ನೀನು ಸುಮ್ಮನೆ ನಿದ್ದೆ ಮಾಡ್ತಾ ಕಳೆದು ಬಿಟ್ರೆ ಅದಾಗಲ್ಲ. ನಿದ್ದೆ ಮಾಡು, ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ನಿದ್ದೆ ಮಾಡು, ಆರೋಗ್ಯ ಕಾಪಾಡ್ಕೋ, ಒಳ್ಳೆಯದೇ. ಆದರೆ ಇಲ್ಲಿ ಜ್ಞಾನ ಸಂಪಾದಿಸು ಅಥವಾ ನಿನ್ನ ಮನಸ್ಸನ್ನು ನಿಯಂತ್ರಣಕ್ಕೆ ತಗೋ. ಗುರು ಹಿರಿಯರು ಅಥವಾ ತಂದೆ ತಾಯಿಗಳು ಅಥವಾ ತಿಳಿದವರು ಜ್ಞಾನಿಗಳು ಇವರಿಗೆ ಗೌರವ ಕೊಡು, ಅವ್ರ ಹಿಂದೆ ಮುಂದೆ ಸುತ್ತು. ನೀನು ಕೆಲಸ ಮಾಡು, ರಿಯಲ್ ಎಸ್ಟೇಟ್ ಮಾಡ್ತೀಯೋ, ಆಟೋ ಓಡಿಸ್ತೀಯೋ, ಟೈಲರಿಂಗ್ ಮಾಡ್ತೀಯೋ, ಗೃಹಿಣಿಯಾಗಿದ್ದೀಯೋ, ಇಂಜಿನಿಯರ್ ಆಗಿದ್ದೀರೋ, ಡಾಕ್ಟರ್ ಆಗಿದ್ದೀರೋ, ನಟ ನಟಿಯರಾಗಿದ್ದೀರೋ, ಅಥವಾ ಇನ್ನೇನು ಬೇರೆ ಏನಾದರೂ ಆಗಿರಿ, ಅಥವಾ ಒಂದು ಸರ್ಕಸ್ ನಡೆಸ್ತೀರೋ, ಅಥವಾ ನೀವೊಬ್ಬರು ಭಿಕ್ಷುಕರಾಗಿದ್ದೀರೋ, ನೀವು ಏನಾದರೂ ಆಗಿರಿ, ನಿಮ್ಮ ಕಾಯಕವನ್ನು ಮಾಡ್ತಾ ನೀವು ನಿಮ್ಮ ಮನಸ್ಸನ್ನು ಹಣಿಗೊಳಿಸ್ಕೊಳ್ಬೇಕು ಭಗವಂತನನ್ನು ಕಾಣಲಿಕ್ಕೆ. ಆ ಮಟ್ಟಿಗೆ ಭಗವಂತನನ್ನು ತೋರಿಸು ಅಂತ ಯಾರಾದರೂ ಕೇಳಿಬಿಟ್ರೆ ನೀವು ಹಿಂಗೆ ಹೇಳಿ ಅಲ್ವಾ. ಈಗ ನಿಮಗೆ ಎಲ್ಲೋ ವೈರು ಟಚ್ ಆಗಿ ಕರೆಂಟ್ ಹೊಡಿತು, ಹೆಂಗೆ ಹೊಡಿತು, ಎಲ್ಲ ತೋರಿಸು ಅಂದರೆ ತೋರ್ಸೋಕ್ಕಾಗುತ್ತಾ? ನೀನು ಮುಟ್ಟು ನಿಂಗೂ ಗೊತ್ತಾಗುತ್ತೆ ಅನ್ಬೇಕಷ್ಟೇ ನಾವು ಅಲ್ವಾ. ಹಾಗೆ ಭಗವಂತನನ್ನು ತೋರಿಸ್ಲಿಕ್ಕಾಗಲ್ಲ ಅಥವಾ ಅವನ ಭೌತಿಕ ರೂಪವನ್ನು ನೀವು ದರ್ಶನ ಮಾಡೋಕ್ಕಾಗದೇ ಇದ್ದರೂ ನೀವು ಧ್ಯಾನಸ್ಥ ಅವಸ್ಥೆಯಲ್ಲಿ ಕೂತ್ಕೊಂಡು ನಿಮ್ಮ ಬದುಕನ್ನು ನೀವು ಅವಲೋಕನ ಮಾಡಬೇಕು. ನೀವು ಬಂದಿರೋದು ಯಾಕೆ, ಏನು ಮಾಡುತ್ತಿದ್ದೀರಿ? ಒಂದು ವೇಳೆ ನೀವು ಸಿಗರೇಟ್ ಸೇದ್ತಾ ಇದ್ದರೆ, ಒಂದು ವೇಳೆ ನೀವು ಮದ್ಯಪಾನ ಮಾಡ್ತಾ ಇದ್ದರೆ, ಅಥವಾ ನೀವು ಒಂದು ವೇಳೆ ಜೂಜಾಟವೋ ಪರಸ್ತ್ರೀ ಸಹವಾಸವೋ ಯಾವುದೋ ಮೂಲಕ ನಿಮ್ಮ ಇಂದ್ರಿಯದ ಸುಖಕ್ಕೆ ನೀವು ದಾಸರಾಗಿದ್ದರೆ ನಿಮ್ಮನ್ನೊಮ್ಮೆ ಪ್ರಶ್ನೆ ಮಾಡಿಕೊಳ್ಳಿ. ಈ ದೇಹ ಭಗವಂತ ಕೊಟ್ಟಿರೋ ರಥ, ಈ ರಥವನ್ನು ಬಳಸಿಕೊಂಡು ನಾವು ಈ ಸಂಸಾರ ಸಾಗರವನ್ನು ದಾಟಬೇಕು. ಅಥವಾ ಭಗವಂತ ಈ ದೇಹ ಅನ್ನೋ ಹಡಗನ್ನು ಕೊಟ್ಟಿದ್ದಾನೆ, ಈ ಸಂಸಾರವನ್ನು ದಾಟಲಿಕ್ಕೆ ಈ ಹಡಗನ್ನು ಬಳಸ್ಕೊಳ್ಬೇಕು. ಈ ಹಡಗು ನೀವು ಕೆಡಿಸಿಕೊಳ್ಳದೇ ಹೋದರೂ ಒಂದು ದಿವಸ ಇದು ಬಿದ್ದು ಹೋಗುತ್ತೆ. ಈ ದೇಹ ಅಂದರೆ ನೀವು ಕುಡಿದ್ರೆ ತಿಂದರೆ ಸಿಗರೇಟ್ ಸೇದಿದ್ರೆ ಮಾತ್ರ ಈ ದೇಹ ಹಾಳಾಗುತ್ತಾ? ಇಲ್ಲ, ಅದಕ್ಕೆ ಒಂದು ಮುಪ್ಪು ಅಂತ ಬಂದಾಗ ನೀವು ಸಿಗರೇಟ್ ಸೇದಲಿ ಹೋದ್ರಿ ಮೂಳೆ ಕಾಣಿಸ್ಕೊಳ್ಳುತ್ತೆ, ಸುಕ್ಕಾಗುತ್ತೆ, ಅದು ಬಿದ್ದು ಹೋಗುತ್ತೆ. ಆದರೆ ಹಾಗೆ ಮುಪ್ಪಾಗಿ ಬಿದ್ದು ಹೋಗುವ ಸ್ವಾಭಾವಿಕ ಕ್ರಿಯೆ ಬೇರೆ. ನಾನೇ ಸಿಗರೇಟ್ ಸೇದಿ ಹೆಂಡ ಹೊಡೆದು ಅಥವಾ ಯಾವುದೋ ವ್ಯಸನಕ್ಕೊಳಗಾಗಿ ದುಶ್ಚಟಗಳಿಗೆ ಒಳಗಾಗಿ ನಾನು ದೇಹಕ್ಕೆ ರೋಗವನ್ನು ತರಿಸ್ಕೊಳ್ಳೋದಿದೆಯಲ್ಲ, ಇದು ತಪ್ಪು. ದೇಹ ಒಂದು ದಿವಸ ಅದಾಗೆ ಬಿದ್ದು ಹೋಗುತ್ತೆ. ಆದರೆ ನೀವೇ ಒತ್ತಾಯವಾಗಿ ಸಿಗರೇಟ್ ಸೇದಿ ಹಾಕ್ಕೊಂಡು ಅಥವಾ ಇನ್ನೇನೋ ಹಾಕ್ಕೊಂಡು ಕ್ಯಾನ್ಸರ್ ತರಿಸ್ಕೊಂಡು ನೀ ದೇಹವನ್ನು 100 ವರ್ಷ 70 ವರ್ಷ ಬದುಕಬೇಕಾದವರು 30-40 ವರ್ಷಕ್ಕೆ ಹಾಸಿಗೆ ಮೇಲೆ ಮಲಗಿ ಯಾಕೆ ಹಾಳು ಮಾಡಿಕೊಳ್ತೀರಿ ಅಲ್ವಾ. ಹಾಗಾಗಿ ದೇವರನ್ನು ನಂಬುವ ಪ್ರತಿಯೊಬ್ಬರೂ ಕೂಡ ಈ ದೇಹಕ್ಕೆ ಹಿಂಸೆ ಕೊಟ್ಟುಕೊಳ್ಳಬಾರ್ದು. ಚೆನ್ನಾಗಿ ಅಂದರೆ ಹಿತವಾದ ಮಾತು, ಮಿತವಾದ ಊಟ. ಹಿತವಾದ ಮಾತು, ಮಿತವಾದ ಊಟ. ಮಾತಿನ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಅಥವಾ ಮುಂದೆ ನಾನು ಹೇಳ್ತೀನಿ ನಮ್ಮ ಮಾತು ಹೇಗಿರಬೇಕು ಅಂತ. ನಾನೀಗೇನು ಹೇಳ್ತಾ ಇದ್ದೀನಿ, ನೀವು ದೇವರ ವಿಚಾರದಲ್ಲಿ ಎಷ್ಟು ಶ್ರದ್ಧೆಯಿಂದ ಇರ್ತೀರೋ, ದೇವರು ಅಂದರೆ ನೀವು ಭಯ ಪಡಬೇಕಾಗಿಲ್ಲ. ಅಯ್ಯೋ ದೇವರು ನಮಗೆ ಶಿಕ್ಷೆ ಕೊಟ್ಟು ಬಿಡ್ತಾನೆ. ದೇವರು ಶಿಕ್ಷೆ ಕೊಡಲ್ಲ. ದೇವರು ನಿಮಗೆ ವರವನ್ನು ಕೊಡಲ್ಲ. ದೇವರು ನಿಮಗೆ ಶಿಕ್ಷೆ ಪಾಪಗಳನ್ನು ಕೊಡೋದಿಲ್ಲ, ಶಾಪಗಳನ್ನು ಕೊಡೋದಿಲ್ಲ. ದೇವರು ಈ ಮನುಷ್ಯ ಜನ್ಮವನ್ನು ಕೊಟ್ಟುಬಿಟ್ಟಿದ್ದಾನೆ. ಅದನ್ನು ನೀನು ಉದ್ಧಾರಕ್ಕೆ ಬಳಸ್ಕೊಳ್ತೀಯೋ ಇಲ್ಲ ಅವನತಿಗೆ ಬಳಸ್ಕೊಳ್ತೀಯೋ ಅದು ನಿನಗೆ ಬಿಟ್ಟಿದ್ದು ಅಲ್ವಾ. ಹಾಗಾಗಿ ದೇವರನ್ನು ನಾನು ನೋಡಬೇಕು. ದೇವರನ್ನು ನೋಡಬೇಕು ಅಂದರೆ ಅದೊಂದು ಅಂತರಂಗದ ಪ್ರಕ್ರಿಯೆ. ನಿಮ್ಮ ಇಂದ್ರಿಯಗಳು ಹೊರಮುಖವಾಗಿ ನಾನು ಆ ಸಿನಿಮಾ ನೋಡಬೇಕು, ನಾನು ಆ ಹುಡುಗಿ ನೋಡಬೇಕು, ನಾನು ಆ ಹುಡುಗನ ನೋಡಬೇಕು, ನಾನು ಅದನ್ನು ನೋಡಬೇಕು, ಇದನ್ನು ನೋಡಬೇಕು,
ಒಳ್ಳೆ ಪ್ರವಾಸಿ ತಾಣಗಳನ್ನು ನೋಡಿ, ಒಳ್ಳೆ ಪುಸ್ತಕವನ್ನು ಓದಿ, ಒಳ್ಳೆ ಮಹಾತ್ಮರ ದರ್ಶನ ಮಾಡಿ, ಒಳ್ಳೆ ಸ್ಥಳಗಳನ್ನು ನೋಡಿ, ಸರೋವರ, ನದಿ, ಸಾಗರ, ಬೆಟ್ಟ, ಗುಡ್ಡ, ಪ್ರಕೃತಿ ವಿಸ್ಮಯಗಳನ್ನು ಹೋಗಿ ನೋಡಿಕೊಂಡು ಬನ್ನಿ. ಅದಕ್ಕೆ ಬೇಡ ಅನ್ನಲ್ಲ. ಆದರೆ ಗೋವಾಗೆ ಹೋಗಬೇಕು, ಎಂಡ ಹೊಡಿಬೇಕು, ಹುಡುಗಿ ವಿಚಾರ, ಹುಡುಗನ ವಿಚಾರ ಅಥವಾ ಪಾರ್ಟಿ, ಅದು ಇದು ಬೇಡ. ನೀವು ನಿಮ್ಮ ದೇಹಕ್ಕೆ ಹಿಂಸೆ ಕೊಟ್ಟುಕೊಳ್ಳೋದು ಅಂದರೆ ಸುಖದ ರೂಪದಲ್ಲಿ ಸುಖವನ್ನು ಹರಸಿ ಹೋಗ್ತೀರಾ. ಆ ಸುಖದ ಆನಂತರ ಒಂದು ದುಃಖ ಇದೆ, ಅದು ನಿಮಗೆ ಗೊತ್ತಿಲ್ಲದೆ ಇರ್ಬೋದು. ಬೇಡ. ಒಂದು ವೇಳೆ ನೀವು ಕುಡಿತ ವಾರಕ್ಕೊಮ್ಮೆ ಅಂದರೂ ಕೂಡ ಬಿಟ್ಟುಬಿಡಿ. ದಿನ ಕುಡಿದ್ರು, ವಾರಕ್ಕೊಮ್ಮೆ ಕುಡಿದ್ರು. ನೋಡಿ, ತುಂಬ ಜನ ಹೇಳ್ತಾರೆ, ಅಯ್ಯೋ ನಮ್ಮ ತಾತ ಪ್ರತಿದಿನ ಕುಡಿತಾ ಇದ್ದ ಸರ್, ಅವನು 100 ವರ್ಷ ಬದುಕದ. ಅವನು ಕುಡಿದು 100 ವರ್ಷ ಬದುಕದ. ಅದು ಹೆಂಗೆ ಹೇಳ್ತೀರಿ ಕುಡಿದ್ರೆ ಸಾಯ್ತಾರೆ ಅಂತ? ನಾನು ನೀವು ಹೆಂಡ ಕುಡಿದ್ರೆ ಸಾಯ್ತೀರಾ ಅಂತಲೂ ಹೇಳ್ತಾ ಇಲ್ಲ, ಅಥವಾ ಹೆಂಡ ಕುಡಿದ್ರೆ ನೀವು ಸಾಯಲ್ಲ ಅಂತಲೂ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು, ಹೆಂಡ ಕುಡಿದು 100 ದಿವಸ ಬದುಕದ ಅನ್ನೋ ಆ ವ್ಯಕ್ತಿಯ ಬದುಕನ್ನು ಊರಿನಲ್ಲಿ ಯಾರನ್ನಾದರೂ ಕೇಳಿ ನೋಡಿ, ಅವನ ಬಂದ್ರಿ ಸಹ ಬೆಳಗ್ಗೆದ್ರೆ ಹೆಂಡ ಕುಡ್ಕೊಂಡು ಕೂತ್ಕೊಳ್ತಿದ್ದ ಅಂತಾರೆ. ಅಂದರೆ 100 ವರ್ಷ ಬದುಕಬೇಕು ಅಂತ ಹೆಂಡ ಕುಡಿದು ವ್ಯಕ್ತಿತ್ವ ಹಾಳು ಮಾಡಿಕೊಂಡು ಊರಲ್ಲೆಲ್ಲ ಮನೆಯವ್ರ ಕೈಲೆಲ್ಲ ಥೂ ಅನ್ಸ್ಕೊಂಡು ಬದುಕೋದಕ್ಕಿಂತ ಒಳ್ಳೆ ರೀತಿಯಲ್ಲಿ ಕಡಿಮೆ ವರ್ಷಗಳು ಬದುಕಿದ್ರೂ ಏನು ತೊಂದರೆ ಇಲ್ಲ ಅಲ್ವಾ? ಹಾಗಾಗಿ ಈ ಪ್ರಕಾರವಾಗಿ ನಾವು ನಮ್ಮ ಬದುಕನ್ನು ಕಟ್ಟಿಕೊಳ್ಬೇಕು. ಒಂದೊಳ್ಳೆ ದಿನಚರಿ ಇಟ್ಕೊಳ್ಳಿ. ನಾನು ಹೇಳ್ತೀನಲ್ಲ, 5 ಗಂಟೆಗೆ ಎದ್ದೇಳಿ. ನಿಮ್ಮ ದಿನಚರಿ 5 ಗಂಟೆಯಿಂದ ಶುರುವಾಗಿ ರಾತ್ರಿ 9 ಗಂಟೆವರೆಗೂ ಶಿಸ್ತುಬದ್ಧವಾಗಿರಬೇಕು. ಅನಾವಶ್ಯಕ ವಿಚಾರಕ್ಕೆ ನೀವು ಸಮಯ ಕೊಡಲೇಬಾರ್ದು. ನಿಮ್ಮ ಸಂತೋಷಕ್ಕೆ ಕೊಡಿ. ಹಾಡು ಕೇಳ್ತೀರಾ, ಡ್ಯಾನ್ಸ್ ಮಾಡ್ತೀರಾ, ಅಥವಾ ಯಾರೋ ಒಳ್ಳೆಯವ್ರ ಜೊತೆ ಮಾತಾಡ್ತೀರಾ, ಅಮ್ಮನ ಜೊತೆ ಮಾತಾಡ್ತೀರಾ, ಅಥವಾ ಸುಮ್ಮನೆ ಅಷ್ಟೊತ್ತು ಹಾಗೆ ಆಕಾಶ ನೋಡಿಕೊಂಡು, ಅಥವಾ ಏನೋ ಒಂದು ಒಳ್ಳೆ ದೇವ್ರ ಫೋಟೋ ನೋಡ್ತಾ, ದೇವ್ರ ವಿಚಾರ ಹಾಡುಗಳು ಕೇಳ್ತಾ, ಅಥವಾ ಏನೋ ಒಳ್ಳೆ ಪ್ರವಚನ ಕೇಳ್ತಾ ಒಂದು ಅರ್ಧ ಗಂಟೆ 1 ಗಂಟೆನೇ ರೆಸ್ಟ್ ಮಾಡ್ತೀರಾ, ಮಾಡಿ, ತಪ್ಪಿಲ್ಲ. ಆದರೂ ಒಂದು ಒಳ್ಳೆ ಶಿಸ್ತುಬದ್ಧ ಜೀವನ ನಿಮಗಿರಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಯೋಚನೆ ಮಾಡಿ, ಒಂದೊಳ್ಳೆ ಜೀವನವನ್ನು ಕಟ್ಟಿಕೊಳ್ಳುವ ಕಡೆ ನಿಮ್ಮ ಅತ್ಯಂತ ಶ್ರದ್ಧಾಯುತವಾದ ಬದುಕು ತುಂಬ ಮುಖ್ಯವಾಗುತ್ತೆ, ಅಥವಾ ಒಂದು ಶಿಸ್ತುಬದ್ಧ ಬದುಕು ಮುಖ್ಯವಾಗುತ್ತೆ.